ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದಂತ ಸನ್ಮಾನ್ಯ ಶ್ರೀಮಾನ್ ರಾಹುಲ್ ಗಾಂಧೀಜಿಯವರು ನಮ್ಮೆಲ್ಲರ ಹತ್ರ ಕೈ ಬೀಸ್ತಾ ಇದ್ದಾರೆ. ಜೋರಾದ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಅವರನ್ನ ನೀವು ಆಹ್ವಾನವನ್ನ ಕೋರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ನೀವೆಲ್ಲ ಬಹಳ ಸುದೀರ್ಘ ಕಾಲದಿಂದ ನಿಂತಿದ್ದೀರಿ, ಹೀಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನೇರವಾಗಿ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಲಿದ್ದೇವೆ. ಇದೀಗ ನಮ್ಮ ಸೇವಾದಳದ ಸೇವಾವೃತ್ತಿಗಳು ವಂದೇ ಮಾತರಂನೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವಂದೇ ಮಾತರಂ ಗಾಯನ ಆಗುವಾಗ ಎಲ್ಲರೂ ಕೂಡ ಎದ್ದು ನಿಂತು ಈ ರಾಷ್ಟ್ರದ ಗೌರವ ಗಾನಕ್ಕೆ ಧ್ವನಿ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಳಿಸಿ, ಶಶಿ ಅವ್ರನ್ನ ಒಳಗೆ ಕಳಿಸಿ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ನನ್ನೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎದ್ದು ನಿಂತು ಒಂದೇ ಮಾತರಂಗೆ ಗೌರವ ಕೊಡಬೇಕಾಗಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಪರೇಡ್ ಸಾವಧಾನ್. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಂ ಮಾತರಂ, ವಂದೇ ಮಾತರಂ, ಶುಭ್ರಜ್ಯೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. भारत माता की, भारत माता की, कांग्रेस पार्टी की. ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಕೂಡ ಬಹಳ ನಿರೀಕ್ಷೆ ಹಿಯರ್ ಬೈ ಇದೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮೆಲ್ಲರ ಪ್ರೀತಿಯ ಕಾಂತಣ್ಣ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಕಾಂತಣ್ಣನನ್ನ ನೀವು ಆಹ್ವಾನವನ್ನ ಕೋರಬೇಕು ಅಂತ ಕೇಳ್ಕೊತಾ ಇದ್ದೀನಿ. LED ಸ್ಕ್ರೀನ್. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಎಲ್ಲ ನನ್ನ ಮುಖಂಡರಿಗೂ ನಮನ ಸಲ್ಲಿಸಿ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮನ ಸಲ್ಲಿಸಿ, ವಿಶೇಷವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿರುವಂತ ನಮ್ಮ ಮೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ನನ್ನ ಎಲ್ಲರ ತುರುವೇಕೆರೆ ಜನತೆ ಪರವಾಗಿ ವಿಶೇಷವಾಗಿ ನನ್ನ ನಮನವನ್ನು ಸಲ್ಲಿಸ್ತೇನೆ. ಮತ್ತು ಅವ್ರ ಜೊತೆ ವಿಶೇಷವಾಗಿ ಆಗಮಿಸಿರುವಂತ ವೇಣುಗೋಪಾಲ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾನು ನಮನ ಸಲ್ಲಿಸಿ, ಹೆಚ್ಚಿನ ಸಮಯ ಇಲ್ಲ, ಯಾಕೆಂದ್ರೆ ಈಗಾಗಲೇ ಅವರು ಇನ್ನ 3-4 ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ವೆದರ್ ಸಮಸ್ಯೆಯಿಂದ ಬೆಂಗಳೂರಿಂದ ಅವರು ತಡವಾಗಿ ಬಂದಿದ್ದಾರೆ. ಇನ್ನ ಅವರು ಅರಸೀಕೆರೆಗೆ ಹೋಗಬೇಕು, ಚಾಮರಾಜನಗರಕ್ಕೆ ಹೋಗಬೇಕು. ಹಂಗಾಗಿ ನೇರವಾಗಿ ನೀನೇ ಮಾತಾಡು ಅಂತ ಹೇಳಿದರೆ ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳಿ, ಇವತ್ತು ಏನು 10ನೇ ತಾರೀಕು ನಡೆಯುವಂತ ಚುನಾವಣೆ, ಇದು ಬರೀ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಲ್ಲ, ಇದು ಅಂಬೇಡ್ಕರ್ ಬರೆದಂತ ಸಂವಿಧಾನದ ಚುನಾವಣೆ. ಆ ಚುನಾವಣೆಗೆ ಆ ಸಂವಿಧಾನ ಉಳಿಸಬೇಕು ಅಂದ್ರೆ ಇವತ್ತು ನೀವೆಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತ ಒಂದು ಮನೋಭಾವದಿಂದ ನೀವೆಲ್ಲರೂ ಸಿದ್ಧರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ಕಾಂಗ್ರೆಸ್ ಏನ್ ಮಾಡ್ತು ಅಂತ ದೇಶ ಎಲ್ಲ ಹೇಳ್ತಿರ್ತಾರೆ. ಇವತ್ತು ಏನು 75 ವರ್ಷ ಆಯ್ತು ಸ್ವತಂತ್ರ ಬಂದು. ಈ ಊರಿಗೊಂದು ಸ್ಕೂಲ್ ಇರಬೇಕು, ಅಂಗನವಾಡಿ ಇರಬೇಕು, ನಿಮಗೆ ರೇಷನ್ ಕೊಡಬೇಕು, ನಿಮ್ಮ ರಿಸರ್ವೇಶನ್ ಕೊಡಬೇಕು, ಸಬ್ಸಿಡಿ ಕೊಡಬೇಕು, ನಿಮ್ಮ ಗುಣಮಟ್ಟದ ಜೀವನಕ್ಕೆ ದಾರಿದೀಪ ಆಗಬೇಕು, ಡ್ಯಾಮ್ಗಳು ಕಟ್ಟಿದ್ರು. ಇವೆಲ್ಲ ಮಾಡಿದ್ದು ಕಾಂಗ್ರೆಸ್ ಅಂತ ದಯಮಾಡಿ ಯಾರು ಮರೆಯಕ್ಕೆ ಹೋಗ್ಬೇಡಿ. ಇವತ್ತು ಏನು ಹೆಚ್ಚಿನ ಸಮಯ ಭಾಷಣ ಮಾಡಬೇಡ ಅಂತ ಹೇಳಿದ್ರೆ, ಆದ್ರೆ 2 ಮಾತ್ರ ಮಾತಾಡ್ತೀನಿ. ಇವತ್ತು JDS ಅವ್ರು ಬರ್ತಾರೆ, ನಾನೇನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. 113 ಸೀಟ್ ಬೇಕು, ಬರ್ತಾರ 113 ಸೀಟು JDS ಅವರು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಮಮೂಲ್ಯವಾದ ಮತವನ್ನು ಹಾಕಿ ವೇಸ್ಟ್ ಮಾಡ್ಕೊಂಬೇಡಿ.
ಬರ್ತಾರೆ ಕ್ಯಾಂಡಿಡೇಟ್, ಇದು ನನ್ನ ಕಡೆ ಚುನಾವಣೆ ಒಂದು ಓಟ್ ಹಾಕಿ, ಕಡೆ ಚುನಾವಣೆ ಒಂದು ಓಟ್ ಹಾಕಿ ಅಂತ 15 ವರ್ಷನೇ ಏನು ಕೆಲಸ ಮಾಡಲಿಲ್ಲ, ಇನ್ನು 5 ವರ್ಷ ನಿಮ್ ಕೆಲಸ ಮಾಡ್ತಾರಾ? ದಯಮಾಡಿ ನೀವು ಚಿಂತೆ ಮಾಡಿ ಓಟ್ ಹಾಕಿ. 113 ಸೀಟ್ ಬರಲ್ಲ. ನಿಮ್ಮ ಅಮೂಲ್ಯವಾದ ಮತವನ್ನು ಅವ್ರಿಗೆ ವೇಸ್ಟ್ ಮಾಡಬೇಡಿ. ಯಾವತ್ತಾನ MT ಕೃಷ್ಣಪ್ಪ ಅವ್ರು ಬಂದವರ ಈ ರೀತಿ ಅಭಿವೃದ್ಧಿ ಮಾಡಿದೀನಿ, ನನಗೆ ಮತ ಹಾಕಿ, ಬೇರೆ ಊರಿಗಿಂತ ಹೆಚ್ಚಾಗಿ ಅಭಿವೃದ್ಧಿ ಮಾಡಿದೀನಿ, ಮತ ಹಾಕ್ತಾರ? ಇಲ್ಲ. ನಾನು ಕಡೆ ಚುನಾವಣೆ ಒಂದು ಓಟ್ ಹಾಕಿ, ಕಡೆ ಚುನಾವಣೆ ಒಂದು ಓಟ್ ಹಾಕಿ ಅಂತಾರೆ. ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ವೇಸ್ಟ್ ಮಾಡ್ಕೊಂಬೇಡಿ, ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅಂತ ಮನವಿ ಮಾಡ್ಕೊಂತೀನಿ. ಇನ್ನ ಬಿಜೆಪಿ ಕರ್ಮಕಾಂಡ ಹೇಳಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೇಳ್ತೀನಿ ನಿಮ್ಗೆಲ್ಲರಿಗೂ. ಇವತ್ತು ಏನು ಡೀಸೆಲ್ ರೇಟ್ ಇರ್ಬೋದು, ಗ್ಯಾಸ್ ರೇಟ್ ಇರ್ಬೋದು, ಪೆಟ್ರೋಲ್ ರೇಟ್ ಇರ್ಬೋದು, ದಿನಸಿ ಸಾಮಾನು ರೇಟ್ ಎಲ್ಲ ಜಾಸ್ತಿ ಆಗಿದೆ. ಸಂವಿಧಾನ ಬದಲು ಮಾಡ್ತೀನಿ ಅಂತಾರೆ. ನಿಮ್ಮ ದಿನಸಿ ಸಾಮಾನಿಗೆಲ್ಲ GST ಹಾಕಿದ್ದಾರೆ, ಹಾಲ್ಗೆ GST, ಉಪ್ಪಿಗೆ GST, ಎಲ್ಲ GST ಹಾಕಿದ್ದಾರೆ. ನಿಮ್ಮ ಗುಣಮಟ್ಟದ ಜೀವನಕ್ಕೆ ಕಲ್ಲಾಗ್ತಾ ಇರೋದೇ ಬಿಜೆಪಿ ಇರೋ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಚಿಂತೆ ಮಾಡಿ, ನೀವು ಮೊಬೈಲು ಟಿವಿ ನೋಡಿ ಓಟ್ ಹಾಕ್ಬೇಡಿ, ಜಾತಿ ಧರ್ಮದ ಮೇಲೆ ಓಟ್ ಹಾಕ್ಬೇಡಿ. ನೀವು ಯೋಚನೆ ಮಾಡಿ ಓಟ್ ಹಾಕ್ತಾರೆ. ನನಗೆ ವಿಶ್ವಾಸ ಇದೆ 100ಕ್ಕೆ 100 ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ ಅಂತ ನನಗೆ ವಿಶ್ವಾಸ ಇದೆ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ರಾಹುಲ್ ಗಾಂಧಿ ಅವರಿಗೆ ವಿಶೇಷವಾಗಿ ನಾನು ನಿಮ್ಮೆಲ್ಲರ ಮೂಲಕ ಒಂದು ಧನ್ಯವಾದ ಹೇಳ್ತೀನಿ. ಇವತ್ತು ಅವರು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ 3700 ಕಿಲೋಮೀಟರ್ ವರೆಗೂ ಪಾದಯಾತ್ರೆ ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ರು? ನಮ್ಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ, ದೇಶ ಉಳಿಸೋಕ್ಕೋಸ್ಕರ ಇವತ್ತು ಅವರು ಭಾಷಣ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆ 3600 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ತುರುವೇಕೆರೆಗೂ ಬಂದೋದ್ರು. ಇವಾಗ ನಮಗೋಸ್ಕರ, ನಿಮ್ಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಮ್ಮ ಭಾರತ ದೇಶಕ್ಕೆ ಐತಿಹ್ಯಕ್ಕೋಸ್ಕರ ಇವತ್ತು ಅವರು ಬಂದು ಪಾದಯಾತ್ರೆ ಮಾಡಿದ್ದಾರೆ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ, ಎದ್ದು ನಿಂತಿ ಅವ್ರಿಗೋಸ್ಕರ ಒಂದು ಜೋರಾದ ಒಂದು ಚಪ್ಪಾಳೆ ಹೊಡಿಬೇಕು. ನೀವೆಲ್ಲ ಎದ್ದು ನಿಂತಿ ಅಂತ ಅವ್ರಿಗೆ ನಾನು ಮನವಿ ಮಾಡ್ಕೊತೀನಿ. ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ಇವತ್ತು ಇನ್ನು ಏನು ಹೆಚ್ಚಾಗಿ ನಾನು ಭಾಷಣ ಮಾಡಕ್ ಹೋಗಲ್ಲ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ಗೆ ಹಾಕಿ ನನಗೆ ಬೆಂಬಲ ಕೊಟ್ಟು, ನೀವು ಹಾಕ್ತಂತ ಮತಕ್ಕೆ ಯಾವುದೇ ರೀತಿಯ ಒಂದೇ ಒಂದು ಕಪ್ ಚುಕ್ಕಿ ಬರದಂಗೆ ಪ್ರಾಮಾಣಿಕವಾಗಿ ನಿಮ್ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಮುಂದಿನ ತಿಂಗಳು ನಡೆಯೋ 10ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ ಒಂದು ಹಸ್ತದ ಚಿಹ್ನೆ ಇರ್ತದೆ. ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಕೈ ಮುಗಿದು ನಿಮ್ಗೆಲ್ಲರಿಗೂ ಮನವಿ ಮಾಡಿ ಇವತ್ತು ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿ ಇವತ್ತು ಬೋಲೋ ಭಾರತ್ ಮಾತಾಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ, ರಾಹುಲ್ ಗಾಂಧೀಜಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಬೆಮೆಲ್ ಕಾಂತರಾಜ್ ಅವರಿಗೆ ಧನ್ಯವಾದಗಳು. ಐ ರಿಕ್ವೆಸ್ಟ್ ಅವರ್ ಬಿಲವೆಡ್ ಲೀಡರ್ ಶ್ರೀ ರಾಹುಲ್ ಗಾಂಧೀಜಿ ಟು ಅಡ್ರೆಸ್ ದ ಪೀಪಲ್ ಆಫ್ ತುರುವೇಕೆರೆ. KC वेणुगोपाल जी, डॉक्टर चेल्ला कुमार जी, BM कंथराजू जी, स्टेज पे कांग्रेस पार्टी के सीनियर नेता, हमारे प्यारे कार्यकर्ता, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत। आप दूर से आए हैं, इसके लिए मैं आपका धन्यवाद करता हूं। ವೇದಿಕೆ ಮೇಲೆ ಇರತಕ್ಕಂತ ಸನ್ಮಾನ್ಯ ವೇಣುಗೋಪಾಲ್ ರವರೇ, ಬೆಮೆಲ್ ಕಾಂತರಾಜ್ ರವರೇ, ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಹಿರಿಯ ನಾಯಕರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೇ, ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನು ತಿಳಿಸ್ತೇನೆ. कुछ ही दिनों में कर्नाटक में चुनाव है और आपको अपनी सरकार बनानी है। ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಇದೆ. ನೀವುಗಳು ನಿಮ್ಮ ಸರ್ಕಾರವನ್ನು ಆಯ್ಕೆ ಮಾಡಬೇಕಾಗಿದೆ. आपको याद होगा कि पिछले चुनाव में आपने बीजेपी की सरकार नहीं चुनी थी। ನಿಮಗೆ ನೆನಪಿದೆ, ಕಳೆದ ಚುನಾವಣೆಯಲ್ಲಿ ನೀವು ಬಿಜೆಪಿಗೆ ಮತವನ್ನು ಕೊಟ್ಟಿಲ್ಲ, ಅವರನ್ನು ಆಯ್ಕೆ ಮಾಡಿಲ್ಲ. बीजेपी ने एमएलएज को पैसा देकर लोकतंत्र को नष्ट करके कर्नाटक में सरकार चोरी की थी। ಆದರೆ ಈ ಬಿಜೆಪಿಯವರು ಎಂಎಲ್ಎಗಳಿಗೆ ಹಣವನ್ನು ಕೊಟ್ಟು ಅವ್ರನ್ನ ಖರೀದಿ ಮಾಡಿ ಲೋಕತಂತ್ರವನ್ನು ಹಾಳು ಮಾಡಿ ಅವರು ಇವತ್ತು ಸರ್ಕಾರವನ್ನು ಮಾಡಿದ್ದಾರೆ. और पिछले 3 सालों से आप देख रहे हो कि बीजेपी ने कर्नाटक में सिर्फ भ्रष्टाचार किया। ಕಳೆದ 3 ವರ್ಷಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಬಿಜೆಪಿಯವರು ಕರ್ನಾಟಕದಲ್ಲಿ ಕೇವಲ ಭ್ರಷ್ಟಾಚಾರವನ್ನು ಮಾತ್ರ ಮಾಡ್ತಾ ಇದ್ದಾರೆ. और कर्नाटक की जनता ने बीजेपी की सरकार को 40% की सरकार कहा है। ಕರ್ನಾಟಕದ ಜನ ಈ ಬಿಜೆಪಿ ಸರ್ಕಾರವನ್ನ 40% ಸರ್ಕಾರ ಅಂತ ಕರೀತಾ ಇದ್ದಾರೆ. मतलब जो भी ये काम करते हैं
छोटा से छोटा काम हो, बड़ा काम हो, कर्नाटक की जनता से 40% कमीशन चोरी करते हैं। ಇಲ್ಲಿ ಯಾವುದೇ ಕೆಲಸ ಆದರೂ, ಅತ್ಯಂತ ಪುಟ್ಟ ಕೆಲಸ ಆದರೂ ಕೂಡ, ಅತ್ಯಂತ ದೊಡ್ಡ ಕೆಲಸ ಆದರೂ ಕೂಡ ಕರ್ನಾಟಕ ಜನ 40% ಭ್ರಷ್ಟಾಚಾರವನ್ನ, ಕರಪ್ಷನ್ ಅನ್ನ ಕೊಡಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. सरकार का काम जनता को उनका पैसा देने का होता है। ಸರ್ಕಾರದ ಕೆಲಸ ಜನರಿಗೆ ಅವರ ಹಣನ ಕೊಡೋದು ಅವರ ಕೆಲಸ ಆಗಿರುತ್ತೆ. सरकार का काम शिक्षा में, स्वास्थ्य में, सड़कों में पैसा डालने का होता है। ಸರ್ಕಾರದ ಕೆಲಸ ಏನು ಅಂದ್ರೆ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮತ್ತು ರಸ್ತೆ ನಿರ್ಮಾಣದಲ್ಲಿ ಹಣವನ್ನ ತೊಡಗಿಸೋದು ಸರ್ಕಾರದ ಕೆಲಸ ಆಗಿರುತ್ತೆ. बीजेपी सरकार ने पैसा डाला नहीं, पैसा निकाला। ಆದರೆ ಬಿಜೆಪಿ ಸರ್ಕಾರ ಈ ಕೆಲಸಗಳಿಗೆ ಹಣವನ್ನ ಹಾಕಲಿಲ್ಲ. आपकी जेब से, किसानों की जेब से, मजदूरों, छोटे दुकानदारों की जेब से इन्होंने पैसा निकाला। ಹಣ ಹಾಕೋದ್ರ ಬದಲಿಗೆ ನಿಮ್ ಜೇಬುಗಳಿಂದ, ರೈತರ ಜೇಬಿನಿಂದ, ಕೂಲಿ ಕಾರ್ಮಿಕರ ಜೇಬಿನಿಂದ, ಬಡವರ ಜೇಬಿನಿಂದ ಅವರು ಹಣವನ್ನ ಕಿತ್ಕೊಂಡಿದ್ದಾರೆ. 40% हर काम में, ಎಲ್ಲ ಕೆಲಸಗಳ ಮೇಲೆ 40% ದೋಚಿದ್ದಾರೆ. और ये बात नहीं है कि प्रधानमंत्री को ये नहीं मालूम। ಇದು ಪ್ರಧಾನಮಂತ್ರಿಯವರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ. प्रधानमंत्री को सब कुछ मालूम है। ಪ್ರಧಾನಮಂತ್ರಿಯವರಿಗೆ ಎಲ್ಲ ಗೊತ್ತಿದೆ. यहां पे कॉन्ट्रैक्टर्स एसोसिएशन ने नरेंद्र मोदी जी को चिट्ठी लिखी और उनको कहा कि कर्नाटक में 40% कमीशन हर काम पे लिया जा रहा है। ಇಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಾವು ಮಾಡೋ ಪ್ರತಿ ಕೆಲಸಕ್ಕೂ ಕೂಡ 40% ನಮ್ಮ ಹತ್ರ ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. दिंगेश्वर स्वामी जी ने कहा कि मुझसे 30% कमीशन लिया गया है। ದಿಂಗಾಲೇಶ್ವರ ಸ್ವಾಮಿಗಳು ಒಬ್ಬರು ಮಠಾಧೀಶರು ಕೂಡ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಕೂಡ ಈ ಸರ್ಕಾರ 30% ತಗೊಂಡಿದ್ದಾರೆ ಅಂತ. यहां पुलिस सब इंस्पेक्टर स्कैम हुआ, असिस्टेंट प्रोफेसर स्कैम हुआ, असिस्टेंट इंजीनियर स्कैम हुआ, कोऑपरेटिव बैंक स्कैम हुआ। ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆಗಿದೆ, ಜೊತೆಗೆ पुलिस, ಎಂಜಿನಿಯರ್ಸ್ ಅಪಾಯಿಂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆಗಿದೆ, कोऑपरेटिव बैंक स्कैम, ಕೋಆಪರೇಟಿವ್ ಬ್ಯಾಂಕ್ ಸೆಕ್ಟರ್ ನಲ್ಲಿ ಸ್ಕ್ಯಾಮ್ ಆಗಿದೆ. ಪ್ರತಿ ಹಂತದಲ್ಲಿ ಕೂಡ ಇಲ್ಲಿ ಸ್ಕ್ಯಾಮ್ ಆಗಿದೆ. और बीजेपी के एमएलए ने स्वयं कहा, मीडिया को कहा कि कर्नाटक में सीएम की कुर्सी 2500 करोड़ के लिए बिकती है। ಬಿಜೆಪಿಯ ಎಂಎಲ್ಎನೇ ಸಾರ್ವಜನಿಕವಾಗಿ ಹೇಳಿದಾನೆ, 2,500 ಕೋಟಿ ಕೊಟ್ಟು ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಅಂತ. तो प्रधानमंत्री को ये चीजें मालूम है, ये छुपी नहीं है। ಪ್ರಧಾನಮಂತ್ರಿಗಳಿಗೆ ಇದೆಲ್ಲವೂ ಕೂಡ ಗೊತ್ತಿದೆ, ಗೊತ್ತಿಲ್ಲ ಅಂತೇನಿಲ್ಲ. अगर कर्नाटक के हर बच्चे को ये मालूम है तो हिंदुस्तान के प्रधानमंत्री को भी ये मालूम होगा। ಕರ್ನಾಟಕದಲ್ಲಿರುವಂತಹ ಪ್ರತಿ ಮಗುಗೂ ಇದು ಗೊತ್ತಿದೆ ಅಂತ ಅಂದಮೇಲೆ ಈ ದೇಶದ ಪ್ರಧಾನಮಂತ್ರಿಗೂ ಕೂಡ ಇದು ಗೊತ್ತಿರಲೇಬೇಕು. तो मेरा सवाल नरेंद्र मोदी जी से यह है कि पिछले 3 सालों में जब आपको मालूम था कि कर्नाटक में 40% चोरी हो रही है तो आपने क्या किया? ನಾನು ಪ್ರಧಾನಮಂತ್ರಿ ಕೇಳಲಿಕ್ಕೆ ಬಯಸ್ತೇನೆ, ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ ಅಂತ ನಿಮಗೆ ಗೊತ್ತಿದ್ರು ಕೂಡ ಕಳೆದ 3 ವರ್ಷದಿಂದ ನೀವು ಇದನ್ನು ನಿಲ್ಲಿಸೋದಕ್ಕೆ ಏನ್ ಮಾಡಿದೀರಾ? आपने चोरी को रोकने की कोशिश की? ನೀವು ಈ ಒಂದು ಲೂಟಿಯನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಿದೀರಾ? आपने भ्रष्टाचारियों को पकड़ने की कोशिश की? ನೀವು ಈ ಭ್ರಷ್ಟರನ್ನ ಹಿಡಿಯೋದಕ್ಕಾಗಿ ಏನ್ ಮಾಡಿದೀರಾ? आपने एक कदम नहीं उठाया। ಒಂದೇ ಒಂದು ಹೆಜ್ಜೆ ಕೂಡ ನೀವು ಇಟ್ಟಿಲ್ಲ. क्यों नहीं उठाया? ಯಾಕೆ ಇಡ್ಲಿಲ್ಲ? और अगर आप आज आते हो, कर्नाटक की जनता से वोट मांगने आते हो, ನೀವು ಕರ್ನಾಟಕಕ್ಕೆ ಬರ್ತೀರಿ, ಕರ್ನಾಟಕ ಜನರನ್ನ ವೋಟ್ ಕೇಳಕ್ ಬರೋದೇ ಆದ್ರೆ तो आपको यह समझाना चाहिए कि जब कर्नाटक की जनता से 3 साल के लिए 40% चोरी किया जा रहा था तो हिंदुस्तान के प्रधानमंत्री ने क्या एक्शन लिया, क्या डिसीजन लिया, रोकने की कैसे कोशिश की, यह बताना चाहिए। ಕರ್ನಾಟಕ ಜನರನ್ನು ವೋಟ್ ಕೇಳೋದಕ್ಕಿಂತ ಮುಂಚೆ ಈ ದೇಶದ ಪ್ರಧಾನಮಂತ್ರಿ ಜನರಿಗೆ ಹೇಳಬೇಕು, ಕಳೆದ 3 ವರ್ಷಗಳಿಂದ ಈ ಒಂದು 40% ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೋಸ್ಕರ ಯಾವ ಕೆಲಸ ನಾವು ಮಾಡಿದೀವಿ ಅನ್ನೋದನ್ನ ಜನರಿಗೆ ಮೊದಲು ಹೇಳಬೇಕು. अब मैंने आपको कहा कि सरकार का काम जनता को
तो मेरा प्रधानमंत्री से सवाल है कि जब आपको मालूम था कि यहां पे भ्रष्टाचार हो रहा है, आपको मालूम था कि 40% कमीशन लिया जा रहा है, तो इसके बारे में आपने क्या किया? अपने भाषण में कर्नाटक की जनता को आप ये बताइए कि जब मुझे पता लगा कि 40% कमीशन लिया जा रहा था तो मैंने ये और ये किया. ನಿಮಗೆ ಈ ರಾಜ್ಯದಲ್ಲಿ 40% ಭ್ರಷ್ಟಾಚಾರ ಆಗ್ತಾ ಇದ್ದಿದ್ದು ಗೊತ್ತಿದ್ದು ಕೂಡ ಇವತ್ತು ಇವ್ರ ಹತ್ರ ಓಟ್ ಕೇಳಕ್ ಬಂದಿದ್ದೀರಲ್ಲ, ಈ ಜನಗಳಿಗೆ ನೀವು ಹೇಳಬೇಕು, ನಾನು ಈ ಭ್ರಷ್ಟಾಚಾರವನ್ನ ನಿಲ್ಲಿಸೋದಕ್ಕಾಗಿ ನಾನು ಇಂತಿಂತದ್ನೆಲ್ಲ ಮಾಡಿದೀನಿ ಅಂತ ಜನಗಳ ಮೊದಲು ಹೇಳಿ. आप कर्नाटक की जनता को यह भी समझाइए कि जब कर्नाटक को टैक्स का पैसा मिलना चाहिए और कर्नाटक को जो कर्नाटक का हक था वो पैसा नहीं मिला तो आपने क्या किया? ಕರ್ನಾಟಕ ಜನಕ್ಕೆ ನೀವು ಇದನ್ನು ಹೇಳಿ, ಕರ್ನಾಟಕ ಜನ ಕಟ್ಟಿದಂತ ಟ್ಯಾಕ್ಸಿನ ಮೇಲೆ ಅವರ ಹಕ್ಕೇನಿತ್ತು, ನಾವು ಅದನ್ನು ಅವ್ರಿಗೆ ಕೊಡ್ಲಿಲ್ಲ ನ್ಯಾಯವಾಗಿ ಅನ್ನೋದನ್ನು ಕೂಡ ನೀವು ಈ ಜನಗಳಿಗೆ ಹೇಳಿ. और आप ये भी बताइए जब कर्नाटक में बाढ़ आई, जबरदस्त नुकसान हुआ, तो आपने क्या मदद की? ಕರ್ನಾಟಕದಲ್ಲಿ ಹಿಂದೆ ಪ್ರವಾಹಗಳು ಬಂದು ತುಂಬಾ ಅನ್ಯಾಯ ಆದಂತ ಸಂದರ್ಭದಲ್ಲಿ, ಜನರು ನಷ್ಟ ಆದಂತ ಸಂದರ್ಭದಲ್ಲಿ ಜನಕ್ಕೆ ಏನ್ ಮಾಡಿದ್ವಿ ಅನ್ನೋದನ್ನ ಹೇಳಿ. और गोवा, महाराष्ट्र और कर्नाटक के बीच में जो पानी का मसला है, पानी बांटने का मसला है, उसमें आपने कर्नाटक की कैसे मदद की ये भी बता दीजिए. ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ನೀರಿಗೋಸ್ಕರ ಏನಿವತ್ತು ಸಂಘರ್ಷ ನಡೀತಾ ಇದೆ, ಅದನ್ನ ನಿಲ್ಲಿಸೋದಕ್ಕಾಗಿ ನೀವೇನ್ ಮಾಡಿದ್ರಿ, ಕರ್ನಾಟಕಕ್ಕೆ ಏನ್ ಸಹಾಯ ಮಾಡಿದ್ರಿ ಅದನ್ನು ಹೇಳಿ. आप कर्नाटक के चुनाव में आते हो, कर्नाटक की बात नहीं करते हो, अपनी बात करते हो. ನೀವು ಕರ್ನಾಟಕದಲ್ಲಿ ಚುನಾವಣೆ ಮಾಡೋದಕ್ಕೆ ಬರ್ತೀರಿ, ಆದ್ರೆ ಕರ್ನಾಟಕದವರು ಮಾತಾಡಲ್ಲ, ನಿಮ್ಮ ಮಾತನ್ನು ನೀವು ಹೇಳೋದು ಹೊರಟಿದ್ದೀರಿ. आपको यह बताना चाहिए कि आपने पिछले 3 सालों में कर्नाटक में क्या करवाया. ನೀವು ಜನರಿಗೆ ಇದನ್ನ ಹೇಳಿ, ಕಳೆದ 3 ವರ್ಷಗಳಿಂದ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನ ಹೇಳಿ. आपको यह भी कहना चाहिए कि अगले 5 सालों में आप क्या करने वाले हो. ನೀವು ಅಷ್ಟು ಮಾತ್ರ ಅಲ್ಲ, ಮುಂದೆ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತಾದ್ರೂ ಜನಕ್ಕೆ ಅದನ್ನಾದ್ರೂ ಹೇಳಿ. कर्नाटक के युवाओं के लिए क्या करोगे, शिक्षा के लिए क्या करोगे, स्वास्थ्य के लिए क्या करोगे, भ्रष्टाचार के खिलाफ क्या करोगे, ये आपको अपने भाषण में बोलना चाहिए. ನೀವು ಕರ್ನಾಟಕದ ಯುವಕರಿಗೆ ಏನ್ ಮಾಡ್ತೀರಿ, ಆರೋಗ್ಯಕ್ಕಾಗಿ ಏನ್ ಮಾಡ್ತೀರಿ, ಶಿಕ್ಷಣಕ್ಕಾಗಿ ಏನ್ ಮಾಡ್ತೀರಿ, ಕರ್ನಾಟಕದಲ್ಲಿರುವಂತಹ ಭ್ರಷ್ಟಾಚಾರವನ್ನ ನಿಲ್ಲಿಸೋದಕ್ಕಾಗಿ ಏನ್ ಮಾಡ್ತೀರಿ ಅನ್ನೋದನ್ನ ಜನಗಳ ಮುಂದೆ ಹೇಳಿ. ನೀವು ये चुनाव आपके बारे में नहीं है, ये चुनाव कर्नाटक के जनता और कर्नाटक के भविष्य के बारे में है. ಈ ಚುನಾವಣೆ ನಿಮಗಾಗಿ ನಡೀತಿರೋದಲ್ಲ, ಚುನಾವಣೆ ನಡೀತಿರೋದು ಕರ್ನಾಟಕದ ಜನರಿಗೋಸ್ಕರ, ಕರ್ನಾಟಕದ ಜನರ ಭವಿಷ್ಯಕ್ಕೋಸ್ಕರ ನಡೀತಾ ಇರುವಂತ ಚುನಾವಣೆ ಇದು. आप कहते हो कि कांग्रेस ने मेरे ऊपर 91 बार आक्रमण किया. ನೀವು ಕಾಂಗ್ರೆಸ್ ನನ್ನ ಮೇಲೆ ಅನೇಕ ಬಾರಿ ಆಕ್ರಮಣ ಮಾಡ್ತು ಅಂತ ಹೇಳ್ತೀರಿ, मगर आप ये कभी नहीं कहते हो कि कर्नाटक के लिए मैंने क्या किया. ಆದ್ರೆ ನೀವು ಯಾವತ್ತೂ ಹೇಳಿಲ್ಲ ಕರ್ನಾಟಕಕ್ಕೆ ನಾನೇನು ಮಾಡಿದೆ ಅನ್ನೋದನ್ನ ಹೇಳ್ತಾ ಇಲ್ಲ. अगले भाषण में आप ये बताइए कर्नाटक की जनता को कि पिछले 3 सालों में आपने कौन सी चीजें की और अगले 5 सालों में आप क्या करने जा रहे हो. ನೀವು ಮತ್ತೆ ಕರ್ನಾಟಕ ಜನಕ್ಕೆ ಮಾತಾಡೋದಾದ್ರೆ ಕಳೆದ 3 ವರ್ಷದಲ್ಲಿ ಕನ್ನಡಿಗರಿಗೆ ನಾನು ಏನ್ ಕೊಟ್ಟೆ ಅನ್ನೋದನ್ನ ಹೇಳಿ. ಧೈರ್ಯ ಇದ್ರೆ ನೀವು ಮತ್ತೆ ಮುಂದೆ ಸರ್ಕಾರ ಬಂದ್ರೆ ಏನ್ ಮಾಡ್ತೀವಿ ಅನ್ನೋದನ್ನ ಹೇಳಿ ನೀವು. और दूसरी बात, जैसे हम यहां आते हैं, हम भाषण देते हैं, हम अपनी नेताओं के बारे में बात करते हैं. ಮತ್ತೆ ನಾವಿಲ್ಲಿ ಬಂದಾಗ ನಾವಿಲ್ಲಿಗೆ ಬರ್ತೀವಿ, ಭಾಷಣ ಮಾಡ್ತೀವಿ, ನಮ್ಮ ನಾಯಕರುಗಳ ಬಗ್ಗೆ ಹೇಳ್ತೀವಿ. सिद्धरमैया जी ने क्या किया, डीके शिव कुमार जी क्या करते हैं. ನಾವು ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಏನ್ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀವಿ. हम सब नेताओं के नाम लेते हैं. ನಾವೆಲ್ಲ ನಾಯಕರುಗಳ ಹೆಸರು ಹೇಳಿ ಅವ್ರು ಕೊಟ್ಟಂತ ಕೊಡುಗೆ ಬಗ್ಗೆ ಹೇಳ್ತೇವೆ. आप आते हो, आप अपने चीफ मिनिस्टर का नाम तक नहीं लेते हो, आप येदुरप्पा जी का नाम तक नहीं लेते हो. ಆದ್ರೆ ನೀವು ಬರ್ತೀರಾ, ನಿಮ್ ಮುಖ್ಯಮಂತ್ರಿ ಹೆಸರು ಹೇಳಲ್ಲ, ಯಡಿಯೂರಪ್ಪನವ್ರ ಹೆಸರು ಕೂಡ ಹೇಳಲ್ಲ, ಹಂಗೆ ಮಾತಾಡೋಗ್ತೀರಾ. आपके भाषण सिर्फ नरेंद्र मोदी जी के बारे में होते हैं. ನಿಮ್ ಭಾಷಣ ಬರೀ ನರೇಂದ್ರ ಮೋದಿ ಬಗ್ಗೆ ಮಾತ್ರ ಆಗಿರುತ್ತೆ. 1-2 बार आप येदुरप्पा जी का भी नाम ले लीजिए, बोम्मई जी का भी नाम ले लीजिए, उनको अच्छा लगेगा. ಕಡೆ ಪಕ್ಷ 1-2 ಸರ್ತಿ ಆದರೂ
ಯಡಿಯೂರಪ್ಪನವ್ರ ಹೆಸರನ್ನ ಹೇಳಿ ಸ್ವಾಮಿ, ಬೊಮ್ಮಾಯಿ ಅವ್ರ ಹೆಸರನ್ನಾದ್ರೂ ಹೇಳಿ ಸ್ವಾಮಿ, ಅವ್ರಿಗೂ ಒಂದ್ ಸ್ವಲ್ಪ ಖುಷಿ ಆಗ್ಲಿ. अब मैं थोड़ा कहना चाहता हूं कि कांग्रेस पार्टी कर्नाटक के लिए, कर्नाटक के युवाओं के लिए, किसानों के लिए, मजदूरों के लिए क्या करने जा रही है. ನಾನು ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಕರ್ನಾಟಕದ ರೈತರಿಗೋಸ್ಕರ, ಕರ್ನಾಟಕದ ಯುವಕರಿಗೋಸ್ಕರ, ಕರ್ನಾಟಕದ ಬಡ ಜನರಿಗೋಸ್ಕರ ಏನ್ ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತೇನೆ. पिछले 3 सालों में आपसे हजारों करोड़ रुपए चोरी किए गए. ಕಳೆದ 3 ವರ್ಷದಲ್ಲಿ ನಿಮ್ಮಿಂದ ಸಾವಿರಾರು ಕೋಟಿ ಕಳ್ಳತನ ಮಾಡಿದ್ದಾರೆ. इसलिए अगले 5 सालों में हम आपका धन आपको देना चाहते हैं. ಆದ್ರಿಂದ ಮುಂದಿನ 5 ವರ್ಷ ನಿಮ್ಮ ಹಣವನ್ನ ನಾನು ನಿಮಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇನೆ. जितना धन बीजेपी ने चोरी किया उतना धन हम सीधा आपकी जेब में डालना चाहते हैं. ಎಷ್ಟು ಹಣವನ್ನ ಬಿಜೆಪಿ ಅವರು ನಿಮ್ ಜೇಬಿಂದ ಲೂಟಿ ಮಾಡಿದ್ರೋ ಅಷ್ಟು ಹಣವನ್ನ ವಾಪಸ್ ನಿಮ್ ಜೇಬಿಗೆ ತುಂಬಿಸೋ ಕೆಲಸನ ನಾವು ಮಾಡ್ತೇವೆ. बीजेपी ने जो चोरी की थी उसकी सबसे बड़ी चोट महिलाओं को लगी है. ಬಿಜೆಪಿ ಅವರು ಏನ್ ಲೂಟಿ ಮಾಡಿದರು, ಅವರು ದೊಡ್ಡ ಪ್ರಮಾಣ ಲೂಟಿ ಮಾಡಿದ್ದು ನಮ್ಮ ಹೆಣ್ಣು ಮಕ್ಕಳ ಹಣವನ್ನ. एक तरफ उन्होंने भ्रष्टाचार किया, 40% चोरी की, दूसरी तरफ उन्होंने महंगाई बढ़ाई. ಒಂದ್ ಕಡೆ ಅವರು ಭ್ರಷ್ಟಾಚಾರ ಮಾಡಿ 40% ಲಂಚ ಹೊಡೆದ್ರು, ಇನ್ನೊಂದ್ ಕಡೆಯಿಂದ ಬೆಲೆ ಏರಿಕೆ ಮಾಡಿ ಎಲ್ಲ ವಸ್ತುಗಳ ಬೆಲೆ ಏರಿಸಿದ್ರು. अपने मित्रों की मदद करी और पूरे देश में महंगाई बढ़ा दी. ಅವರ ಸ್ನೇಹಿತರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಬೆಲೆ ಏರಿಕೆ ಮಾಡಿದ್ರು. तो हमारा पहला कदम गृह लक्ष्मी स्कीम, जिसमें हम हर महीने कर्नाटक की महिलाओं को 2000 रुपए बैंक अकाउंट में डालेंगे. ನಾವಿಡುವಂತ ಮೊದಲನೇ ಹೆಜ್ಜೆ ನಮ್ಮ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದ್ದೇವೆ. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ 2000 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಹಾಕುವಂತ ವ್ಯವಸ್ಥೆ ಮಾಡ್ತೇವೆ. दूसरा कदम गृह ज्योति, 2000 यूनिट मुफ्त बिजली हर महीने. ಎರಡನೇ ಹೆಜ್ಜೆ 200 ಯೂನಿಟ್ ವಿದ್ಯುತ್ ಅನ್ನ ಪ್ರತಿಯೊಬ್ಬರಿಗೂ ಒಂದೊಂದು ಮನೆಗೂ ನಾವು ಉಚಿತವಾಗಿ ಕೊಡ್ತೇವೆ. तीसरा वायदा अन्न भाग्य स्कीम, 10 किलो चावल हर मेंबर, हर परिवार के मेंबर को. ಮೂರನೇ ಯೋಜನೆ ಈ ರಾಜ್ಯದ ಪ್ರತಿಯೊಬ್ಬ ಬಡವನಿಗೂ ಮನೆ ಮನೆಯಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. चौथा वायदा, जिसको हम सखी कहते हैं, महिलाओं के लिए पब्लिक ट्रांसपोर्ट मुफ्त में. ನಾಲ್ಕನೇ ವ್ಯವಸ್ಥೆ ನಮ್ಮ ಹೆಣ್ಣು ಮಕ್ಕಳಿಗೆ ಸಖಿ ಅನ್ನೋ ಯೋಜನೆ ತಂದಿದ್ದೀವಿ. ನಮ್ಮ ಹೆಣ್ಣು ಮಕ್ಕಳು ಬಸ್ಸಲ್ಲಿ ಓಡಾಡಿದರೆ ಅವರಿಗೆ ಸಂಪೂರ್ಣವಾಗಿ ಉಚಿತ ಮಾಡ್ತೇವೆ, ಬಸ್ ಟಿಕೆಟ್ ಉಚಿತ ಮಾಡ್ತೇವೆ. अगर कोई भी महिला कर्नाटक में बस में जाएगी, पब्लिक बस में जाएगी, सरकारी बस में जाएगी, तो उसे 1 रुपया नहीं देना पड़ेगा. ಕರ್ನಾಟಕದಲ್ಲಿ ಯಾವುದೇ ಹೆಣ್ಣು ಮಗಳು ಸರ್ಕಾರಿ ಬಸ್ಸಲ್ಲಿ ಓಡಾಡಿದರೆ ಅವಳ ಹತ್ರ 1 ರೂಪಾಯಿ ಕೂಡ ಇಸ್ಕೊಳ್ಳೋದಿಲ್ಲ ಇನ್ಮೇಲೆ. भाई और बहनों, नोटबंदी और जीएसटी ने कर्नाटक में बेरोजगारी फैला दी है. ನೋಟ್ ಬಂದಿ ಮಾಡಿದ್ರಿಂದ, ಜಿಎಸ್ಟಿಯನ್ನ ಜಾಸ್ತಿ ಮಾಡಿರೋದ್ರಿಂದ ಕರ್ನಾಟಕದಲ್ಲಿ ಇವತ್ತು ನಿರುದ್ಯೋಗ ಜಾಸ್ತಿ ಆಗಿದೆ. बीजेपी ने कॉलेजेस और यूनिवर्सिटीज को प्राइवेटाइज कर दिया. ಬಿಜೆಪಿ ಅವರು ಕಾಲೇಜ್ಗಳನ್ನ, ಯೂನಿವರ್ಸಿಟಿಗಳನ್ನು ಕೂಡ ಪ್ರೈವೇಟೈಸ್ ಮಾಡಿಬಿಟ್ಟಿದ್ದಾರೆ. युवाओं को रोजगार नहीं मिलता है, ये कर्नाटक की सच्चाई है. ಕರ್ನಾಟಕದಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಇದು ಸತ್ಯ. इसलिए हम कर्नाटक के युवाओं के लिए युवा निधि स्कीम ला रहे हैं. ಆದ್ರಿಂದಲೇ ನಾವು ಕರ್ನಾಟಕದ ಯುವಕರಿಗೋಸ್ಕರ ಯುವ ನಿಧಿ ಅನ್ನುವಂತ ಯೋಜನೆಯನ್ನು ತಗೊಂಡು ಬರ್ತಾ ಇದ್ದೇವೆ. नरेंद्र मोदी जी ने, कर्नाटक के चीफ मिनिस्टर ने आपको बेरोजगारी दी, हम आपको युवा निधि देने जा रहे हैं. ನರೇಂದ್ರ ಮೋದಿ ಅವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಯುವಕರನ್ನ ನಿರುದ್ಯೋಗಿಗಳನ್ನು ಮಾಡಿದ್ರು, ನಾವು ನಿಮಗೆ ಯುವ ನಿಧಿಯನ್ನ ಕೊಡ್ತೇವೆ. युवा निधि का मतलब 2 साल के लिए हर ग्रेजुएट को 3000 रुपए हर महीना मिलेगा. ಡಿಗ್ರಿ ಮುಗಿಸಿರುವಂತ ಪ್ರತಿಯೊಬ್ಬ ಯುವಕನಿಗೂ ಕೂಡ ಪ್ರತಿ ತಿಂಗಳು ಅವನಿಗೆ 3000 ರೂಪಾಯಿ ಸಿಗೋ ತರ ನಾವು ಮಾಡ್ತೇವೆ. और हर डिप्लोमा होल्डर को 1500 रुपए हर महीने मिलेगा. ಡಿಪ್ಲೊಮಾ ಮಾಡಿದಂತ ಪ್ರತಿಯೊಬ್ಬ ಯುವಕನಿಗೂ ಕೂಡ 1500 ರೂಪಾಯಿ ಸಿಗೋ ತರ ಮಾಡ್ತೇವೆ. ये हमारे 5 वायदे हैं. ಇದು ನಾವು ಕೊಟ್ಟಿರುವಂತ 5 ಭರವಸೆಗಳು.
और मैं मोदी जी से कहता हूं, मोदी जी आप हमारे वायदों की बुराई करते हो, आप ये भी कर्नाटक को बता दो आप करने क्या जा रहे हो। ಮೋದಿ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ನಾವು ಹೊರಟಿರುವಂತ ಯೋಜನೆಗಳ ಬಗ್ಗೆ ನೀವು ಕೆಟ್ಟ ಮಾತುಗಳನ್ನು ಆಡ್ತೀರಿ, ಆಯ್ತು ನೀವು ಕರ್ನಾಟಕಕ್ಕೆ ಏನ್ ಮಾಡ್ತೀರಿ ಅದನ್ನಾದ್ರೂ ಹೇಳಿ। और ये चुनाव कर्नाटक की जनता, कर्नाटक के युवा, कर्नाटक की माताएं और बहनों के बारे में है। ಈ ಚುನಾವಣೆ ಕರ್ನಾಟಕದ ಜನರು, ಕರ್ನಾಟಕದ ಯುವಕರು ಹಾಗೂ ಕರ್ನಾಟಕದ ತಾಯಂದಿರಿಗೋಸ್ಕರ ನಡೀತಾ ಇರುವಂತ ಚುನಾವಣೆ। ये चुनाव किसी एक व्यक्ति के बारे में नहीं है, नरेंद्र मोदी जी के बारे में नहीं है। ಈ ಚುನಾವಣೆ ಯಾರೋ ಒಬ್ಬ ವ್ಯಕ್ತಿಗಾಗಿ ನಡೀತಿರೋ ಚುನಾವಣೆ ಅಲ್ಲ, ನರೇಂದ್ರ ಮೋದಿ ಅವರಿಗೋಸ್ಕರ ನಡೀತಿರೋ ಚುನಾವಣೆ ಅಲ್ಲ। और प्रधानमंत्री को यह बात समझनी होगी। ಪ್ರಧಾನಮಂತ್ರಿ ಅವರಿಗೆ ಮೊದಲು ಈ ಮಾತು ಅರ್ಥ ಆಗಬೇಕಾಗಿದೆ। आप यहां आए, इतने प्यार से आपने मेरी बात सुनी, इसके लिए मैं आपको दिल से धन्यवाद करता हूं। ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದ್ರಿ, ಇಷ್ಟು ಪ್ರೀತಿಯಿಂದ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಿ, ಹೀಗಾಗಿ ನಾನು ನಿಮಗೆ ಹೃದಯ ತುಂಬಿ ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ। और एक बात याद रखिए, बीजेपी को ये 40 नंबर जो है बहुत अच्छा लगता है। ಆದರೆ ಒಂದ್ ನೆನ್ಪಿಟ್ಕೊಳ್ಳಿ, ಈ ಬಿಜೆಪಿ ಅವರಿಗೆ 40 ಅನ್ನೋ ನಂಬರ್ ಮೇಲೆ ಬಹಳ ಪ್ರೀತಿ ಇದೆ। हर कॉन्ट्रैक्ट में, हर काम में इन्होंने आपको ये 40 नंबर याद दिलाया था। ಪ್ರತಿ ಕಾಂಟ್ರಾಕ್ಟ್, ಪ್ರತಿ ಕೆಲಸಗಳಾದಾಗ ಅವರು ನಿಮ್ ಜೇಬಿಂದ 40% ಕಿತ್ಕೊಂಡಿದ್ದಾರೆ। इस बार आप बीजेपी को 40 नंबर याद दिलाइए। ಆದ್ರಿಂದ ನೀವು ಈ ಬಾರಿ ಬಿಜೆಪಿಗೆ 40 ಸೀಟೇ ಕೊಡಿ, इनको 40 सीट विधानसभा में दिलवा दीजिए। ಅವ್ರಿಗೆ ಈ ಸರ್ತಿ ವಿಧಾನಸಭೆಯಲ್ಲಿ ಬರೋ 40 ಸೀಟ್ ಕೊಡಿ। और कांग्रेस पार्टी को कम से कम 150 सीटों से जिताना है। ಕಾಂಗ್ರೆಸ್ ಪಾರ್ಟಿಗೆ ಕನಿಷ್ಠ ಪಕ್ಷ 150 ಸೀಟ್ಗಳನ್ನ ಕೊಟ್ಟು ನೀವೆಲ್ಲರೂ ಗೆಲ್ಲಿಸಿ। और ये जरूरी है, क्योंकि जो पैसा इन्होंने आपसे चोरी किया था, 40% पैसा, उससे ये अगली सरकार को भी खरीदने की कोशिश करेंगे, चोरी करने की कोशिश करेंगे। ಯಾಕೆ ಅಂತ ಅಂದ್ರೆ ಅವರೇನ್ ನಿಮ್ ಜೇಬಿಂದ 40% ಹಣವನ್ನು ಕಿತ್ಕೊಂಡಿದ್ದಾರೆ, ಅದೇ ಹಣದಿಂದ ಮತ್ತೆ ಬೇರೆ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನ ಮಾಡಿಬಿಡ್ತಾರೆ। ಹೀಗಾಗಿ ನೀವೆಲ್ಲರೂ ಕೂಡ 150 ಸೀಟ್ ನಮಗೆ ಕೊಡಿ। और इसीलिए अगर आपने 150 सीटें कांग्रेस को दी तो बीजेपी सरकार नहीं चोरी कर पाएगी। ಆದ್ರಿಂದ ನೀವು ನಮಗೆ 150 ಸೀಟ್ ಕೊಟ್ರೆ ಬಿಜೆಪಿ ಅವರು ಯಾವತ್ತೂ ನಮ್ಮ ಎಂಎಲ್ಎಗಳನ್ನ ಕದಿಯೋದಕ್ಕಾಗಲ್ಲ। आप सबका बहुत बहुत धन्यवाद, नमस्कार, जय हिंद। ನಿಮ್ಮೆಲ್ಲರಿಗೂ ಕೂಡ ಬಹಳ ಧನ್ಯವಾದ, ಜೈ ಹಿಂದ್। राहुल गांधी की, श्री राहुल गांधी की, श्री राहुल गांधी की, श्री राहुल गांधी की, भारत माता की।